ತಂಬುಳಿಯಲ್ಲಿ ಅನ್ನ ಸ್ನಾನ ಮಾಡಬೇಕು. ಅದನ್ನು ಈ ಥರ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ತುತ್ತಾಗಿ ತಿನ್ನಬೇಕು. ಇವತ್ತು ನಾನು ಕರಿಬೇವಿನ ಸೊಪ್ಪಿನ ತಂಬುಳಿಯನ್ನ ಮಾಡೋದು ಹೇಗೆ ಅಂತ ಹೇಳ್ತೇನೆ. ತುಂಬ ಹೆಲ್ದಿ, ತುಂಬ ಟೇಸ್ಟಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾವ್ಲೋಕ. ಇವತ್ತು ನಾನು ನಿಮಗೆ ಕರಿಬೇವಿನ ಸೊಪ್ಪಿನ ತಂಬುಳಿಯನ್ನು ಮಾಡೋದು ಹೇಗೆ ಅಂತ ಹೇಳ್ತೇನೆ. ಅದಕ್ಕೆ ಕರಿಬೇವಿನ ಸೊಪ್ಪಿನ ಮರದ ಅಡಿಯಲ್ಲಿ ಬಂದಿದ್ದೇನೆ. ಇಲ್ಲಿ ತುಂಬ ಕರಿಬೇವಿನ ಸೊಪ್ಪು ನಿಮಗೆ ಕಾಣ್ತದೆ, ದೊಡ್ಡ ಮರವೇ ಇದೆ. ನಮಗಿದರಲ್ಲಿ ಬೇಕಾದದ್ದು ಕೇವಲ 3 ಕಣೆ ಸಾಕು. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಬ್ಯಾಕ್ ಟು ಅಮ್ಮನ ಕಿಚನ್. ಗ್ಯಾಸ್ ಸಮಸ್ಯೆ ಇದೆ ಅಲ್ವಾ, ಸೊ ಒಗ್ಗರಣೆ ಕೂಡ ನಾವೀಗ ಒಲೆಯಲ್ಲೇ ಮಾಡೋದು. ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪದಲ್ಲಿ ನಾವೀಗ ಎಲ್ಲ ಹುರಿಬೇಕು. ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಜೀರಿಗೆ, ಪಟಪಟ ಅಂತ ಹೊಟ್ಟಿತ್ತು ನೋಡಿ, ಬಿಸಿ ಇದೆಯಲ್ವಾ. ಹಾಗೆ 2 ಕಣೆ ಬೇವಿನ ಸೊಪ್ಪು, ಅದನ್ನು ಹಾಕಿ ಒಂದ್ಸತಿ ಬಾಡಿಸ್ಬೇಕು. ಇದನ್ನ ಮಿಕ್ಸಿಗೆ ಹಾಕೊಳ್ಳುವ. ಸ್ವಲ್ಪ ಕಾಯಿ ತುರಿ ಅರಿಲಿಕ್ಕೆ ಎಷ್ಟು ನೀರು ಹಾಕಬೇಕು ಅಷ್ಟು ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿದ್ರೆ ತಂಬುಳಿಯ ಕಲರ್, ಕರಿಬೇವಿನ ಸೊಪ್ಪು ಇದೆಯಲ್ವಾ, ಮತ್ತು ಜೀರಿಗೆ, ಅದಕ್ಕೆ ಈ ಕಲರ್. ಇದಕ್ಕೆ ಮಜ್ಜಿಗೆ ಹಾಕಬೇಕು. ಹುಳಿ ಮಜ್ಜಿಗೆ ಆದರೆ ಸ್ವಲ್ಪ ಸಾಕು. ಮತ್ತು ಒಂದು ಸ್ವಲ್ಪ ನೀರು ಹಾಕಿ ತೆಗೆಯುವ. ಈ ಕರಿಬೇವಿನ ಸೊಪ್ಪಿನ ತಂಬುಳಿ ಯಾಕೆ ಒಳ್ಳೆಯದು ಅಂದರೆ ಇದರಲ್ಲಿ ನಾರಿನ ಅಂಶ ಇದೆ, ಕಬ್ಬಿಣದ ಅಂಶ ಇದೆ, ವಿಟಮಿನ್ ಎ ಇದೆ. ಆದ ಕಾರಣ ನಮ್ಮ ಜೀರ್ಣ ಶಕ್ತಿ ಕೂಡ ಒಳ್ಳೆಯದಾಗ್ತದೆ. ಹಾಗೆ ಯಾರಿಗೆ ಶುಗರ್ ಪ್ರಾಬ್ಲಮ್ ಇರುತ್ತೆ ಅವರು ಇದನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ಒಗ್ಗರಣೆ, ತುಪ್ಪ, ಕರಿಬೇವಿನ ಸೊಪ್ಪು ಮತ್ತು ಕೆಂಪು ಮೆಣಸು ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕು, ಸಾಸಿವೆ ಹಾಕಿ. ಸೊ ತಂಬುಳಿ ರೆಡಿ ಆಯಿತು. ಈ ಕರಿಬೇವಿನ ಸೊಪ್ಪಿನ ತಂಬುಳಿ ಶುಗರ್ ಪೇಷಂಟ್ಸ್ಗಳಿಗೆ, ಅಜೀರ್ಣ ಸಮಸ್ಯೆ ಇರುವವರಿಗೆ ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ತುಂಬ ಫೈಬರ್ ಕಂಟೆಂಟ್ ಇದೆ, ಹಾಗೆ ವಿಟಮಿನ್ ಎ ಇದೆ, ಹಾಗೆ ಐರನ್ ಕಂಟೆಂಟ್ ಇದೆ. ಸೊ ಇದರ ಚಟ್ನಿ ಪುಡಿ, ತಂಬುಳಿ ಎಲ್ಲ ಮಾಡಿ ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಜೀರ್ಣಶಕ್ತಿ ಒಳ್ಳೆಯದಾಗ್ತದೆ, ಅಜೀರ್ಣ ಪ್ರಾಬ್ಲಮ್ ಕಡಿಮೆ ಆಗ್ತದೆ, ಹಾಗೆ ಸಕ್ಕರೆ ಕಾಯಿಲೆಯವರಿಗೆ ಅದು ಕಂಟ್ರೋಲಿಗೆ ಬರ್ತದೆ. ಹಾಗೆ ತಂಬುಳಿಯನ್ನು ಹೇಗೆ ತಿನ್ನೋದು? ತಂಬುಳಿಯಲ್ಲಿ ಅನ್ನ ಸ್ನಾನ ಮಾಡಬೇಕು. ಅದನ್ನು ಈ ಥರ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ತುತ್ತಾಗಿ ತಿನ್ನಬೇಕು. ನೋಡಿರಲ್ವ ಕರಿಬೇವಿನ ಸೊಪ್ಪಿನ ತಂಬುಳಿಯನ್ನು ಹೇಗೆ ಮಾಡೋದು ಅಂತ. ನೀವು ಕೂಡ ಟ್ರೈ ಮಾಡಿ, ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು, ಬೈ ಬೈ, ಟೇಕ್ ಕೇರ್. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಭಾವಲೋಕರ ಪ್ರಾಡಕ್ಟ್ಸ್ ಬೇಕಿದ್ರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ವಾಟ್ಸಪ್ ನಂಬರನ್ನು ಸ್ಕ್ರೀನಲ್ಲಿ ಹಾಕಿರ್ತೇನೆ. ಥ್ಯಾಂಕ್ ಯು.